ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮೇಳೈಸ್ತಾ ಇದೆ ಅಂತಲೇ ಹೇಳ್ಬೋದು. ಹೀಗಾಗಿ ಇವತ್ತು ಪಾರಂಪರಿಕ ಇಲಾಖೆಯಿಂದ ಪಾರಂಪರಿಕ ಒಂದು ಟಾಂಗಾ ಸವಾರಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಏನು ರಾಜರ ಗತಕಾಲದಲ್ಲಿ ಮೈಸೂರಿನಲ್ಲಿ ಏನು ಟಾಂಗಾಗಳು ಸಾಕಷ್ಟು ಹೆಸರು ಮಾಡಿತ್ತು. ಆದರೆ ಇವತ್ತು ಕೂಡ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಏನು ಪಾರಂಪರಿಕ ಕಟ್ಟಡಗಳನ್ನು ಮಾಹಿತಿ ಕೊಡುವಂಥ ನಿಟ್ಟಿನಲ್ಲಿ ಏನು ದಂಪತಿಗಳು ಈ ಒಂದು ಟಾಂಗಾ ಸವಾರಿಯನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯಾದಂತಹ ಟಾಂಗಾಗಳು ಒಂದೇ ಸೂರಿನಡಿ ಸಿಗ್ತಾ ಇರ್ತಕ್ಕಂಥದ್ದು. 30ಕ್ಕೂ ಹೆಚ್ಚು ಟಾಂಗಾಗಳ ಸವಾರಿಯಲ್ಲಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ರಾಜಕಾಲದ ಗತ ವೈಭವವನ್ನು ಮರುಕಳಿಸಿದಂತೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೂ ಇಲ್ಲಿರೋ ದಂಪತಿಗಳು ಕೂಡ ತಮ್ಮ ತಮ್ಮ ಸಾಂಪ್ರದಾಯಿಕ ಶೈಲಿಯ ಉಡುಗೆ ತೊಡುಗೆಗಳನ್ನು ಹಾಕಿರ್ತಕ್ಕಂಥದ್ದು. ಮೈಸೂರು ಪೇಟ, ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ಹೀಗಾಗಿ ಮದುವೆಗೆ ಯಾವ ರೀತಿ ರೆಡಿ ಆಗ್ತಾರೆ ಆ ರೀತಿಯಾಗಿ ರೆಡಿಯಾಗಿರುವಂಥದ್ದು ನೀವು ಗಮನಿಸ್ಬೋದು. ಹೀಗಾಗಿ ಮೈಸೂರಿನ ಗತಕಾಲವನ್ನು ಮರುಕಳಿಸುವಂಥ ರೀತಿಯಲ್ಲಿ ಮರುಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಪಾರಂಪರ್ಯ ಇಲಾಖೆ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಈ ಹಿಂದೆ ಸಾಕಷ್ಟು ರೀತಿಯಾದಂತಹ ಒಂದು ಏನು ಕೆಲಸವನ್ನು ಕೂಡ ಪಾರಂಪರ್ಯ ಇಲಾಖೆ ಮಾಡಿತ್ತು. ಹೀಗಾಗಿ ಮೈಸೂರಿಗೆ ಪಾರಂಪರಿಕತೆ ಬಗ್ಗೆ ಅಥವಾ ಕಟ್ಟಡಗಳ ಬಗ್ಗೆ ಅದ್ರ ಜೊತೆ ನಮ್ಮ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಪುಷ್ಟಿ ನೀಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಕ್ಯಾಮರಾಮನ್ ಸತೀಶ್ ಜೊತೆ SS 30 ನ್ಯೂಸ್ ಕನ್ನಡ, ಮೈಸೂರು.